ಜನಪದ ಕಲಾವಿದರಿದ್ದಾರಲ್ಲ ಎಂಥ ಪ್ರತಿಭಾವಂತರು ಅಂತಂದರೆ ಅಯೋಧ್ಯೆಯಲ್ಲಿ ಲಂಕೆಯಿಂದ ಸೀತೆಯನ್ನು ಕರ್ಕೊಂಡು ಬಂದು ಅಯೋಧ್ಯೆಯಲ್ಲಿ ವಿರಾಮವಾಗಿದ್ದಾಗ ಒಂದು ಸರಿ ಸೀತಾದೇವಿ ಅಲಂಕಾರ ಮಾಡ್ಕೊತಾ ಇರ್ತಾಳೆ. ಆಗ ಅಲಂಕಾರ ಮಾಡ್ಕೊತಾ ಇದ್ದಾಗ ಆಂಜನೇಯ ರಾಮನ ನೋಡೋಕೆ ಬರ್ತಾನೆ. ರಾಮನ ನೋಡೋಕೆ ಬರೋಂಥ ಸಂದರ್ಭದಲ್ಲಿ ನೋಡಿದಾಗ ಸೀತೆ ದರ್ಶನವಾಗುತ್ತೆ. ಆಗ ಸೀತೆ ಅಲಂಕಾರ ಮಾಡ್ಕೊಳ್ಳಾಗ ಕುಂಕುಮದ ಬಟ್ಟನ ಮೇಲ್ಗಡೆ ಒಂದು ಕೆಳಗಡೆ ಒಂದು ಹಾಕೊಂಡಿರ್ತಾಳೆ. ಆಗ ಅವನು ಆಂಜನೇಯ ಕೇಳ್ತಾನೆ. ಆತ್ಮೀಯ ಜನಪದ ಸಿರಿ ವೀಕ್ಷಕರೇ, ಟಿ ನರಸೀಪುರದ ಖ್ಯಾತ ಸಾಹಿತಿಗಳಾಗಿರುವಂಥ KR ಷಣ್ಮುಖ ಸ್ವಾಮಿ ಅವರು ಸರಳ ರಾಮಾಯಣವನ್ನು ರಚನೆ ಮಾಡಿದ್ದಾರೆ. ಸ್ನೇಹಿತರೆ, ಅವರ ಜನಪದ ಬದುಕಿನ ಸಂದರ್ಶನ ಜನಪದ ಸಿರಿಯಲ್ಲಿ ಮೂಡಿಬರಲಿದೆ. ಎಂದಿನಂತೆ ನೋಡಿ, ಹರಿಸಿ, ಆಶೀರ್ವದಿಸಿ. ಜೀವನ ಅಂದರೆ ಏನು ಅಂತ ಅರ್ಥ ಆದಾಗ ಮಾತ್ರ ಅವ ಸ್ವಾವಲಂಬಿ ಆಗ್ತಾನೆ. ಅದುವರೆಗೂ ಅವನು ಪರಾವಲಂಬಿ. ಕೇಳ್ಬಿಟ್ಟು ತಿಳಿಸ್ತೀನಿ ಅಂತಲೂ ಹೇಳ್ತಾರೆ ಸ್ವಾಮಿ. ಯಾರಿಗಿದೆ ಆ ಮನೋಭಾವನೆ? ಇರಿ ತಿಳ್ಕೊಳ್ಳೋಣ. ಇರಿ, ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಗ್ಯಾರಂಟಿ ಗೊತ್ತಿರುತ್ತೆ, ಅವ್ರಿಗೆ ಕೇಳಿ ತಿಳಿಯೋಣ ಅಂತಾರೆ. ನಿಮ್ಮನ್ನು ಕಂಡ್ರೆ ನನಗಾಗಲ್ಲ, ಜರಗನಹಳ್ಳಿ ಕಾಂತರಾಜ್ ಅವ್ರು ಕಂಡ್ರೆ ನನಗೆ ಆಗಲ್ಲ ಅಂದರೆ ನೆಕ್ಸ್ಟು ಯಾರು? ಕಾಂತರಾಜ ಸರ್ ಹೇಳಿ ಸರ್, ಹಲೋ ಹೇಳಿ ಸರ್. ಇದು ಅವ್ರ ಅಭ್ಯಾಸ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ. ಅವರೆಲ್ಲರ ಪ್ರೀತಿಗಳನ್ನೆಲ್ಲ ಸಂಪಾದನೆ ಮಾಡಿ ನಮ್ಮ ತಂದೆ ಹೆಸರಿನಲ್ಲಿ ಒಂದು ಗಣಪತಿ ದೇವಸ್ಥಾನ ಮಾಡಿ ಅವರು ಪ್ರತಿ ವರ್ಷ ನಮ್ಮ ತಂದೆನ ಕರೆದು ಸನ್ಮಾನ ಮಾಡಿ ಕಳಿಸ್ತಾಯಿದ್ರು. ಒಬ್ಬ ನಾಟಕದ ಮಾಸ್ತರು ಒಂದು ಊರಿನ ವಿಶ್ವಾಸವನ್ನು ಗಳಿಸ್ಬೇಕಾದ್ರೆ ಅದು ಒಂದು ಸುಕೃತ, ಅದು ಕಲಾ ಸೇವೆಯ ಫಲ ಅಂತ ನಾನಾದರೂ ಭಾವಿಸಿದ್ದೇನೆ. ಅಂದರೆ ನಮ್ಮ ತಂದೆ ಸಂಪಾದನೆ ಮಾಡಲಿಲ್ಲ, ಹೆಚ್ಚಿನ ಆರ್ಥಿಕತೆ ಕಡೆ ಗಮನ ಹರಿಸಲಿಲ್ಲ, ಕಲೆಗೆ ತಮ್ಮನ್ನು ಅರ್ಪಿಸ್ಕೊಂಡ್ರು. ನಮಗೆ ಬದುಕಿನಲ್ಲಿ ಅನ್ನದ ರುಚಿಗಿಂತ ಕಲಾ ರುಚಿನೇ ನಮಗೆ ಜಾಸ್ತಿ ಆಯಿತು. ಅವರು ಏನಪ್ಪ ನಿಮ್ಮ ತಂದೆ ನಮ್ಮ ಮನೆಗೆ ತಂದು ನೀನು ಬಿಟ್ಬಿಟ್ಟು ಹೊಟ್ಟೋದ್ರು, ನಿನಗೆ ಊಟ ಉಪಚಾರ ಯಾರು ನೋಡ್ಕೊಳ್ಳೋರು ಅಂತ ದಿನ ಅವರು ಮಾತಾಡೋದು. ನಾನು ಅವ್ರ ಮಾತಿಗೆ ಎದುರ್ಕೊಂಡು 1 ವರ್ಷಗಳ ಕಾಲ ರಾತ್ರಿ ಊಟನೇ ಮಾಡಲಿಲ್ಲ. ರಾತ್ರಿ ವೇಳೆಯಲ್ಲೂ ಕೂಡ ಸ್ಕೂಲ್ನ ನಮಗೆ ಬಿಟ್ಕೊಟ್ಟು ಇಲ್ಲೇ ಓದ್ಕೊಳ್ಳಿ ಅಂತ ಸ್ಕೂಲ್ ಬಿಟ್ಕೊಡ್ತಾರೆ. ಆವಾಗ ನಾವೆಲ್ಲ ಸೀಮೆಣ್ಣೆ ದೀಪದಲ್ಲಿ ಓದಿದ್ದು. ಕೀಳೆಂದು ಜರಿಯದಿರು ಶಿವನ ಮಗ ನೀನು ಅನ್ನೋ ಒಂದು ರಚನೆ ನನಗೆ ತೋರಿಸಿದಾಗ ಆಗ ಸಾಹಿತ್ಯದ ಒಂದು ದಿಕ್ಕು ನನಗೆ ಎಲ್ಲೋ ಒಂಥರ ಅನಾವರಣ ಆಗೋಗುತ್ತೆ. ಅದರ ಒಂದು ನೆಲೆ ಸೋಂಕಿರೋದ್ರಿಂದ ಏನೋ ನಾನು ಈಗ ಸುಮಾರು 16 ಪುಸ್ತಕ ಬರೆದಿದ್ದೀನಿ. ಇಲ್ಲ ಸ್ವಾಮಿ, ನೀವು ಇದ್ದಾಗಲೂ ಅಧ್ಯಕ್ಷರು, ಇಲ್ಲದೇದಾಗಲೂ ಅಧ್ಯಕ್ಷರು, ನಿರಂತರ ಅಧ್ಯಕ್ಷರು ಅಂತ ಅನ್ನುವಾಗ ನನ್ನ ಆಯಸ್ಸು ಪ್ರಮಾಣ ಹೆಚ್ಚುತ್ತೇನೋ ಅಂತ ನಾನು ಅನಿಸ್ಕೊಳ್ತೀನಿ. ಸರ್ವಜ್ಞ ಒಂದು ಕಡೆ ಹೇಳ್ತಾನೆ, ಯಾವುದೇ ಒಬ್ಬ ಮನುಷ್ಯ ಬಂದಾಗ ಅನುಕೂಲ ಬಂದಾಗ ಉಪಯೋಗಿಸ್ಕೋಬೇಕಂತೆ. ಮನುಷ್ಯನಿಗೆ ಅದೃಷ್ಟ ಬರೋದು ಒಂದೇ ಸಾರಿ. ದುರಾದೃಷ್ಟ ಅವನನ್ನು ಸಮಾಧಿ ಆ ಶವ ಹಾಕೋವರೆಗೂ ಅವನು ದುರಾದೃಷ್ಟ ಕಾಡ್ತಾ ಇರುತ್ತೆ. ಕೃತವಾಗಿ, ಅಧಿಕೃತವಾಗಿ, ಅನಾಧಿಕೃತವಾಗಿ ದ್ರವ್ಯವು ನಿಮಗೆ ಅರಿವಿಲ್ಲದೆ ಬಂದು ಸೇರುತ್ತೆ. ಆಗ ನೀವೇನು ಮಾಡಬೇಕು ಗೊತ್ತಾ? ನಿಮ್ಮ ಮನೆಯಲ್ಲಿ ಬಡತನದಲ್ಲಿರೋರು ಅಕ್ಕ, ತಂಗಿ, ಅಣ್ಣ, ತಮ್ಮ, ಬಂಧು ಬಳಗ, ಆಮೇಲೂ ಒಂದು ಸಮುದಾಯಕ್ಕೆ, ಆಮೇಲೂ ಒಂದು ಊರಿಗೆ ಈ ಥರ ಸಹಾಯ ಮಾಡಿ ಜನ ನಿಮ್ಮನ್ನ ಸಹಾಯವರೆಗೂ ನೆನೆಸ್ಕೊತಾರೆ. ನನ್ನ ಹೆಸರು ಷಣ್ಮುಖ ಸ್ವಾಮಿ ಅಂತ. ನಾನು ಈ ತಾಲೂಕಿನ ಮೂಗೂರು ಹೋಬಳಿ ಗ್ರಾಮದ ಕೇತಳಿ ಗ್ರಾಮದಲ್ಲಿ ಜನ್ಮ ತಾಳದ್ದು. ನಾನು ನನ್ನ ವೃತ್ತಿ ಪರವಾಗಿ ಈ ಟಿ ನರಸೀಪುರ ಟೌನ್ ತ್ರಿವೇಣಿ ನಗರದಲ್ಲಿ ಇಲ್ಲಿಗೆ ಬಂದು ಸುಮಾರು 40 ವರ್ಷಗಳಾಯಿತು. ಇಲ್ಲಿ ಬಂದು ನನ್ನ ಜೀವನಯಾನವನ್ನು ಪ್ರಾರಂಭ ಮಾಡಿದ್ದೇನೆ. ನನ್ನ ವೃತ್ತಿ ಒಂದು ಗ್ರಾಮೀಣ ಪ್ರದೇಶದ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅದರ ಜೊತೆಗೆ ಪ್ರವೃತ್ತಿ ಸಾಹಿತ್ಯ ಕೃಷಿ ಮಾಡ್ತಕ್ಕಂಥದ್ದು, ಜೊತೆಗೆ ಸಮಾಜ ಸೇವೆಯ ಒಂದು ಮೊಗ್ಗಲಾದ ಸಾಹಿತ್ಯ ಪರಿಷತ್ತಿನ ಸಂಘಟನೆಯಲ್ಲಿ ತೊಡಗಿ ಸುಮಾರು 19 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈಗ ನಾನು ಪರಿಷತ್ಗೆ ಒಬ್ಬ ಸೇವಕನ ಕೆಲಸ ಮಾಡ್ತಾಯಿದ್ದೇನೆ. ಅಧ್ಯಕ್ಷ ಸ್ಥಾನವನ್ನು ತೆರವುಗೊಳಿಸಿ ಈಗ 5ನೇ ಅಧ್ಯಕ್ಷರು ಅದನ್ನು ಜವಾಬ್ದಾರಿ ಹೊತ್ಕೊಂಡಿದ್ದಾರೆ. ನನ್ನ ಬಾಲ್ಯದಲ್ಲಿ ನನಗೆ ತುಂಬ ವಿಸ್ಮಯಗಳು ಎದುರಾದವು. ಆದರೆ ಬೆಳೀತಾ ಅವುಗಳಿಗೆ ತದ್ವಿರುದ್ಧವಾಗಿ ಜೀವನದ ದಿಕ್ಕುಗಳು ಬದಲಾವಣೆ ಆದವು. ನನ್ನ ಬಾಲ್ಯದಲ್ಲಿ ನಮ್ಮ ತಂದೆಗೆ ನಾನು 5ನೇ ಮಗ. ಹುಟ್ಟಿದ ಮಕ್ಕಳೆಲ್ಲ ತೀರೋಗ್ಬಿಟ್ಟು ನನ್ನ ಮುಂದೆ ಹುಟ್ಟಿದಂಥ 4 ಜನ ತೀರೋಗ್ಬಿಟ್ಟು ನಾನು 5ನೇವನು. ಹಾಗಾಗಿ ನಮ್ಮ ತಂದೆ ತಾಯಿ ನನ್ನ ತುಂಬ ಪ್ರೀತಿಯಿಂದ ಕಾಣ್ತಾಯಿದ್ರು. ಮತ್ತು ನನ್ನ ಬಾಲ್ಯದಲ್ಲಿ ಅವ್ರಿಗೆ
ಶಿಕ್ಷಣದ ವ್ಯವಸ್ಥೆಯನ್ನು ಯೋಚನೆ ಮಾಡ್ತಾ ಇದ್ದಂಥ ಸಂದರ್ಭ. ಮತ್ತು ನಮ್ಮ ತಂದೆ ಒಳ್ಳೆಯ ಕಲಾವಿದರು, ಆ ಕಾಲದ ಕಲಾವಿದರು. ಈ ಭಜನೆ ಇತ್ಯಾದಿಗಳು ಇವುಗಳಲ್ಲಿ ತುಂಬ ಪ್ರಖ್ಯಾತಿ ಪಡೆದಿದ್ದವರು. ಮತ್ತು ನಾಟಕ ಕಲೆಯಲ್ಲಿ ಸುಮಾರು ಒಂದು 70 ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ ಅವರು ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆಗಳ ಇಂಥ 3 ಜಿಲ್ಲೆಗಳಲ್ಲೂ ಕೂಡ ಅವರ ಕಲಾ ಪ್ರದರ್ಶನವನ್ನು ಅನಾವರಣ ಮಾಡಿ ಅನೇಕ ಶಿಷ್ಯರನ್ನು ಸೃಷ್ಟಿ ಮಾಡಿದ್ದಾರೆ. ಏನು ಕಲಾ ಪ್ರಕಾರ ನಿಮ್ಮ ತಂದೆಯವ್ರದ್ದು? ಕಲಾ ಪ್ರಕಾರ ಯಾವುದು ನಿಮ್ಮ ತಂದೆಯವ್ರದ್ದು? ನಾಟಕ ನಿರ್ದೇಶಕರು ಮತ್ತು ಅದರ ರಚನಾಕಾರರು ಕೂಡ ಆಗಿದ್ದರು ಅವರು. ಸರಿ ಸರಿ ಸರಿ. ನಾಟಕಗಳಲ್ಲಿ ಅನೇಕ ಶಿಷ್ಯರನ್ನು ತಯಾರು ಮಾಡಿ ಒಳ್ಳೆಯ ಹೆಸರು ತಗೊಂಡಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಚನ್ನಪಳೆ ಕೊಪ್ಪಲು ಅಂತ, ಅಲ್ಲಿ ನಮ್ಮ ತಂದೆ ನಾಟಕ ಪ್ರಾರಂಭ ಮಾಡಿದಾಗ ಅಲ್ಲಿ ಸುಮಾರು ಈ ಆಲುಮತಸ್ಥರು ಅಂತ ಹೇಳ್ತಾರಲ್ಲ, ಅವರು ಸುಮಾರು 500 ಒಕ್ಕಲು ಅಲ್ಲಿದ್ದಾರೆ. ಅವರೆಲ್ಲರ ಪ್ರೀತಿಗಳನ್ನೆಲ್ಲ ಸಂಪಾದನೆ ಮಾಡಿ ನಮ್ಮ ತಂದೆ ಹೆಸರಿನಲ್ಲಿ ಒಂದು ಗಣಪತಿ ದೇವಸ್ಥಾನ ಮಾಡಿ ಅವರು ಪ್ರತಿ ವರ್ಷ ನಮ್ಮ ತಂದೆನ ಕರೆದು ಸನ್ಮಾನ ಮಾಡಿ ಕಳಿಸ್ತಾಯಿದ್ರು. ಒಬ್ಬ ನಾಟಕದ ಮಾಸ್ತರು ಒಂದು ಊರಿನ ವಿಶ್ವಾಸವನ್ನು ಗಳಿಸ್ಬೇಕಾದ್ರೆ ಅದು ಒಂದು ಸುಕೃತ, ಅದು ಕಲಾ ಸೇವೆಯ ಫಲ ಅಂತ ನಾನಾದರೂ ಭಾವಿಸಿದ್ದೇನೆ. ನಾನು ಬಾಲ್ಯದಲ್ಲಿ ಹಾರ್ಮೋನಿಯಂ ಕಲೆಯನ್ನು ಕಲ್ತ್ಕೊಳ್ಬೇಕು ಅಂತ ಇಷ್ಟಪಟ್ಟೆ. ನಮ್ಮ ತಂದೆ, ನೋಡಪ್ಪ ಇದರಲ್ಲಿ ಏನೂ ಸುಖ ಇಲ್ಲ, ಇದೇನಂತಂದರೆ ಬಣ್ಣದ ಬದುಕು ಅಷ್ಟೇ, ನೀನು ಯಾವುದಾದ್ರು ಓದಿ ಒಂದು ವೃತ್ತಿ ಮಾರ್ಗವನ್ನು ಅನುಸರಿಸಿ ನಿನ್ನ ಜೀವನನ ಬೇರೆ ಕಡೆ ತಗೊಂಡೋಗು, ಈ ನಾಟಕ ಕಲಿಬೇಡ ಅಂದ್ಬಿಟ್ಟು ನನಗೆ ಹಾರ್ಮೋನಿಯಂನೇ ಕಲಿಸ್ಲಿಲ್ಲ. ಆಮೇಲೆ ಬಾಲ್ಯದಲ್ಲಿ ಏನು ಅಂತಂದರೆ, ನಾನು ಸುಮಾರು 4-5 ವರ್ಷ ಬಾಲ್ಯ ಇದ್ದಂಥ ಸಂದರ್ಭದಲ್ಲಿ ನಮ್ಮ ತಂದೆ ಗುಡ್ಲಿಪೇಟೆ ತಾಲೂಕು ಸೋಮಳ್ಳಿ ಮಠದ ಶಿಷ್ಯರಾಗಿದ್ದಾಗ ನಮ್ಮ ತಂದೆಯವರು ಸುಸ್ರಾವ ಕಂಠಕ್ಕೆ ಮಾರು ಹೋಗಿ ಅವರು ಎಲ್ಲ ಕಡೆ ಭಜನೆಗಳಿಗೂ ಕರ್ಕೊಂಡು ಹೋಗ್ತಾಯಿದ್ರು. ಆ ಒಂದು ಪರಿಚಯದ ಮೇಲೆ ಅವರು ಪ್ರತಿ ವರ್ಷ ನಮ್ಮ ಕೇತಳಿಗೆ ಬರೋರು. ಕೇತಳಿಗೆ ಬರಾಗ ಅಲ್ಲಿ ಸುಮಾರು ಶರಣರು ಅವರು ಶಿಷ್ಯರೆಲ್ಲ ಇರೋರು. ಎಲ್ಲ ನಮ್ಮ ಸಮುದಾಯದಲ್ಲಿ ನಾವು ಕುಂಬಾರ ಜನಾಂಗದವರು. ನಮ್ಮ ಸಮುದಾಯದಲ್ಲಿ ಒಂದು ರಾಮ ಮಂದಿರ ಅಂತ ಮಾಡ್ಕೊಂಡಿದ್ವಿ. ಅಲ್ಲಿಗೆ ಅವರು ಸ್ವಾಮಿಗಳು ಬಂದಾಗ ಎಲ್ಲ ಮೇಲುವರ್ಗದ ಜನಗಳು ಕೂಡ ಬಂದು ಅಲ್ಲಿ ಸಂಘಟನೆ ಆಗೋರು. ಆಗ ಮಕ್ಕಳು ಮರಿ ಎಲ್ಲನೂ ಜೊತೆಲಿ ಕರ್ಕೊಬರ್ತಾಯಿದ್ರು. ಸ್ವಾಮಿಗಳು ಆ ಊರಿನ ಭಕ್ತರು ಎಷ್ಟು ಜನ ಸ್ವಾಮಿಗಳು ಸ್ವಾಮಿಗಳಿಗೆ ಹೂನಾರ ಅರ್ಪಿಸ್ತಿದ್ರು. ಆ ಸ್ವಾಮೀಜಿ ನಮ್ಮ ತಂದೆಯ ಪ್ರತಿಭೆ ಒಂದು ಪ್ರೀತಿ ನೋಡಿಬಿಟ್ಟು ಅವ್ರಿಗೆ ಹಾಕಿದಂಥ ಹೂನಾರನ್ನೆಲ್ಲನೂ ನನ್ನ ಕತ್ಕಾಗ್ತಾಯಿದ್ರು ಅವರು. ಬಾಲ್ಯದಲ್ಲಿದ್ದಂಥ ನನಗೆ ಗುರುವಿಗೆ ಸಂದಾಯವಾದಂಥ ಗೌರವವನ್ನು ನನಗೆ ಅರ್ಪಿಸ್ತಾಯಿದ್ರು. ಇದನ್ನು ನೋಡಿ ನಮ್ಮ ಮಕ್ಕಳಿಗೂ ಹಾಕ್ಲಿ ಅಂದ್ಬಿಟ್ಟು ಅನೇಕರು ಮಕ್ಕಳನ್ನ ಕರ್ಕೊಬರೋರು. ಆದರೆ ಅವ್ರಿಗೆ ಯಾರಿಗೂ ಆ ಲಭ್ಯ ಸಿಗ್ತಿರಲಿಲ್ಲ. ಇದು ಒಂದು ಗುರು ದೆಸೆ ಅಂತ ನಾವು ಭಾವಿಸ್ಬೋದು. ಅಂದರೆ ನಮ್ಮ ತಂದೆ ಸಂಪಾದನೆ ಮಾಡಲಿಲ್ಲ, ಹೆಚ್ಚಿನ ಆರ್ಥಿಕತೆ ಕಡೆ ಗಮನ ಹರಿಸಲಿಲ್ಲ, ಕಲೆಗೆ ತಮ್ಮನ್ನು ಅರ್ಪಿಸ್ಕೊಂಡ್ರು. ನಮಗೆ ಬದುಕಿನಲ್ಲಿ ಅನ್ನದ ರುಚಿಗಿಂತ ಕಲಾ ರುಚಿನೇ ನಮಗೆ ಜಾಸ್ತಿ ಆಯಿತು. ಕಲಾ ರುಚಿಯಿಂದ ನಾವು ಬದುಕಿನಲ್ಲಿ ಯಾವುದೂ ಆರ್ಥಿಕತೆಯಲ್ಲಿ ಶ್ರೇಷ್ಠತೆಯನ್ನು ಗಳಿಸೋಕ್ಕಾಗಲಿಲ್ಲ ಅಂತ ನಮಗೇನು ಧೃತಿನೂ ಗೆಡಲಿಲ್ಲ. ಆದರೆ ನಮ್ಮ ತಂದೆ ನಮಗೆ ಆಸ್ತಿ ಪಾಸ್ತಿ ಮಾಡದಿದ್ರೂ ಕೂಡ ನಮಗೆ ಸನ್ಮಾರ್ಗಗಳು, ಸತ್ಸಂಗಗಳು, ಸಜ್ಜನರು ಇಂಥವ್ರನ್ನೆಲ್ಲರನ್ನೂ ನಮ್ಗೆ ಪರಿಚಯ ಮಾಡಿಕೊಟ್ರು. ಈ ಒಂದು ಸಂದರ್ಭದಲ್ಲಿ ನಾನು ಓದ್ತಾ ಇದ್ದಾಗ ಅವರು ಎಲ್ಲೆಲ್ಲಿ ನಾಟಕ ಕಲಿಸ್ತಿದ್ರು ಆ ಊರುಗಳಲ್ಲಿ ನಾನು ಓದ್ತಾ ಇದ್ದೆ. ಅದರಲ್ಲಿ ಮಳವಳ್ಳಿ ತಾಲೂಕು ದುಗ್ನಳ್ಳಿ ಗ್ರಾಮ ಅಂತ, ದುಗ್ನಳ್ಳಿಯ ಆ ಊರನ್ನ ನಾನು ಎಂದೂ ಮರೆಯಲ್ಲ. ಅಲ್ಲಿ ಚಂದ್ರಶೇಖರಯ್ಯ ಮಾಸ್ಟ್ರು ಅಂತ ಇದ್ದರು, ರಾವಣಿ ಅವರ ಊರು. ನನಗೆ ಎಷ್ಟೋ ವಿಷಯಗಳು, ನಾನು ಒಬ್ಬ ಮುಗ್ಧ ವಿದ್ಯಾರ್ಥಿ ಅಂಥವನ್ನ ತೀಡಿ ನನ್ನೊಬ್ಬ ತರಗತಿಗೆ ಮಾನಿಟರಾಗಿ ಮಾಡೋಂಥ ವ್ಯವಸ್ಥೆಗೂ ಬಂದರು ಅವರು. ಅವ್ರನ್ನ ನಾನು ಇವತ್ತಿಗೂ ನೆನೆಸ್ಕೊತಿದ್ದೇನೆ. ಇವತ್ತು ನಾನು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ರಾವಣಿ ಮಾಸ್ಟ್ರು ಚಂದ್ರಶೇಖರಯ್ಯನವರು ಕಾರಣ ಅಂತ ಹೇಳ್ತಾಯಿದ್ದೀನಿ. ಮತ್ತು ನಾನು ಉಲ್ಲೇಗಾಲದಲ್ಲಿ ವಾಸ್ತವ್ಯ, ಅಲ್ಲಿ ನಮ್ಮ ತಂದೆ ನಾಟಕ ಕಲಿಸ್ತಾಯಿದ್ರು. ದುಗ್ನಳ್ಳಿ ನಾನು ಓದ್ತಾಯಿದ್ದೆ. ಅಲ್ಲಿ ಮಾಧ್ಯಮಿಕ ತರಗತಿ ವ್ಯಾಸಂಗ ಮುಗಿದ ಮೇಲೆ ಟಿ ನರಸೀಪುರಕ್ಕೆ ಬಂದು ಸೆಟ್ಲ್ ಆದೆ. ಟಿ ನರಸೀಪುರಕ್ಕೆ ಬಂದರೆ ಕೇತಳ್ಳಿಯಿಂದ ಟಿ ನರಸೀಪುರಕ್ಕೆ ಬಂದು ಹೈಸ್ಕೂಲ್ ವ್ಯಾಸಂಗನೆಲ್ಲ ವಿದ್ಯೋದಯ ಸಂಸ್ಥೆಯಲ್ಲಿ ಓದಿದೆ. ಅಲ್ಲಿ ವಿದ್ಯೋದಯ ಸಂಸ್ಥೆಯಲ್ಲಿ ಓದುವಾಗ ನನಗೆ ಶಿವಾನಂದ ಸರ್ಮಾಜಿ ಅವರು ಆ ಕಲಾ ಸಂಸ್ಥೆಯ ಸಂಸ್ಥಾಪಕರು, ವಿದ್ಯಾಸಂಸ್ಥೆಯ ಸಂಸ್ಥಾಪಕರು. ಅವರು ಅಪ್ಪಟ ಗಾಂಧಿವಾದಿ. ನನಗೆ ಸನ್ಮಾರ್ಗಕ್ಕೆ ಒಂದು ಮಾರ್ಗ ಸಿಕ್ಕಬೇಕಾದ್ರೆ ಶಿವಾನಂದ ಶರ್ಮಾ ಅವರು ಕಾರಣ. ಅಲ್ಲಿ ಅದೇ ಸ್ಕೂಲ್ನಲ್ಲಿ ಗಟ್ಟಿ ಮಾಸ್ಟ್ರು ಅಂತ ಡ್ರಿಲ್ ಮಾಸ್ಟರು
ವ್ಯಾಯಾಮ ಉಪಾಧ್ಯಾಯರು. ಅವರಿಂದ ನನಗೆ ಏನು ಸಹಾಯ ಆಗ್ತಿತ್ತು ಅಂತಂದರೆ, ನಾವು ಗ್ರಾಮೀಣ ಪ್ರದೇಶದಿಂದ ವ್ಯಾಸಂಗಕ್ಕಾಗಿ ಬಂದಂಥ ಸಂದರ್ಭದಲ್ಲಿ ಬೆಳಗಿನಾಗ ನಮಗೇನು ಉಪಹಾರನೂ ಮನೆಗಳಲ್ಲಿ ದೊರೀತಾ ಇರಲಿಲ್ಲ. ನಾವು ಹಂಗೆ ಸ್ನಾನ ಮಾಡೋ ವ್ಯವಸ್ಥೆ ಇದ್ದರೆ ಸ್ನಾನ, ಇಲ್ಲ ಮುಖ ಕೈ ಕಾಲು ತೊಳ್ಕೊಂಡು ಬಟ್ಟೆ ಧರಿಸ್ಕೊಂಡು ಪುಸ್ತಕಗಳು ಓದ್ಕೊಂಡು ಬಂದ್ಬಿಡೋದು. ನಮ್ಗೆ ಊಟದ ಗೊಡವೆನೂ ಮರ್ತೋಗ್ಬಿಡೋದು. ಮಧ್ಯಾಹ್ನ ನೋಡಿ, ಇವತ್ತು ವಿದ್ಯಾರ್ಥಿಗಳಿಗೆ ದಾಸೋಹದ ವ್ಯವಸ್ಥೆ ಇದೆ, ಆದರೆ ಆ ಕಾಲದಲ್ಲಿ ನಮ್ಮ ವಿದ್ಯೋದಯ ಸಂಸ್ಥೆಯವರು ದಾಸೋಹ ವ್ಯವಸ್ಥೆ, ಮಕ್ಕಳಿಗೆ ಮಧ್ಯಾಹ್ನದ ದಾಸೋಹದ ವ್ಯವಸ್ಥೆನ ಆ ಕಾಲದಿಂದಲೂ ಮಾಡಿದ್ರು ಅವರು. ಆವಾಗ ನಾವು ಹಳ್ಳಿಗಳಿಂದ ಬರ್ತಕ್ಕಂಥ ಮಕ್ಕಳು ಕಂಡ್ರೆ ಆ ಗಟ್ಟಿ ಮಾಸ್ಟ್ರಿಗೆ ತುಂಬ ಇಷ್ಟ. ಅದರಲ್ಲಿ ನನ್ನಂತೂ ಅಂದರೆ ತುಂಬ ಪ್ರೀತಿ. ಅವರು ಹೆಂಗೆ ಕರೆಯೋರು ಅಂದರೆ, ಎಲ್ಲಿ ಅವ್ನು ಕೇತಳೆ ಅವನು ಷಣ್ಮುಖಸ್ವಾಮಿ ಬರಲಿಲ್ವ ಅವನು ಅನ್ನೋರು. ಆಮೇಲೆ ಕೊನೆಯಲ್ಲಿ ಎಲ್ಲರಿಗೂ ಕ್ಯಾಂಟೀನು ಬಟವಾಡೆ ಆದಮೇಲೆ, ವಿತರಣೆ ಆದಮೇಲೆ ಅವರು ತಮ್ಮ ಎರಡೂ ಹಸ್ತದಲ್ಲಿ ಮಾಡಿರ್ತಕ್ಕಂಥ ತಿಂಡಿನ ಓದ್ಕೊಂಬರೋರು. ಪಕ್ಕದ ಹುಡುಗರಿಗೆ ನೋವಾಗಬಾರ್ದು ಅನ್ನೋ ರೀತಿಲಿ ಏನನ್ನೋರು, ನೋಡಪ್ಪ ಷಣ್ಮುಖಸ್ವಾಮಿ ನಮ್ಮ ಅಡುಗೆಯವರು ಚೆನ್ನಾಗಿ ಮಾಡಿದಾರೆ ನೋಡು ಅಂತ ಕೊಡೋರು. ನೋಡಿ ಎಂಥ ಚಾಕಚಕ್ಯತೆ ಇದೆ, ಇನ್ನೊಬ್ರಿಗೆ ನೋವಾಗಬಾರ್ದು, ನನಗೂ ಸಹಾಯ ಆಗಬಾರ್ದು. ಈ ದಿಕ್ಕಿನಲ್ಲಿ ಅವರು ಮಧ್ಯಾಹ್ನದ ದಾಸೋಹದ ವ್ಯವಸ್ಥೆಯಿಂದ ನನ್ನ ಹಸು ತೃಷೆಗಳನ್ನು ನೀಗಿಸಿ ವ್ಯಾಸಂಗಕ್ಕೆ ಬುನಾದಿ ಆದರು. ಅವ್ರನ್ನೂ ಕೂಡ ನಾನು ನೆನೆಸ್ಕೊತಾ ಇದ್ದೀನಿ. ಮತ್ತು ಇದೇ ಜೊತೆಯಲ್ಲಿ ನನಗೆ ಇನ್ನೊಂದು ಆಶ್ಚರ್ಯಕರ ಅಂತಂದರೆ, ಸೂರ್ಯ ಸಿಂಹಾಸನ ಮಠದ ಮಠಾಧೀಶರಾದ ಸುಮಾರು 25ನೇ ಗುರುಗಳು ಅಂತ ಹೇಳ್ಬೋದು, ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ನನ್ನ ಜೊತೆಲಿ ಓದ್ತಾಯಿದ್ರು. ಅವರು ಬಾಲ್ಯದಲ್ಲಿ ಅವ್ರ ಹೆಸರು ಪರಶುಮೂರ್ತಿ ಅಂತ. ಆಮೇಲೆ ಅವರು ಸಂಸ್ಕಾರ ಹೊಂದಿ ಒಂದು ಪೀಠಾಧಿಪತಿ ಆದಮೇಲೆ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಅಂಕಿತನಾಮದಿಂದ ಗುರುಪೀಠದ ಜವಾಬ್ದಾರಿಯನ್ನು ಒತ್ಕೊಂಡಿದ್ದಾರೆ. ಅವರು ಕೂಡ ನನ್ನ ಸಾಹಿತ್ಯ ಚಟುವಟಿಕೆಗಳಿಗೆ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ಆಮೇಲೆ ನಾನು ಹಿಂಗೆ ವ್ಯಾಸಂಗ ಮಾಡಿ ಹಂಗೆಲ್ಲ ಮಾಡಿ ಸುಮಾರು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಎರಡೂ ಶಿಕ್ಷಣಗಳನ್ನು ಕೇತಳ್ಳಿ ಅಂತ ಕುಗ್ರಾಮದಲ್ಲಿ ನಾವು ಇದ್ದು ಅದನ್ನು ಪೂರ್ಣ ಮಾಡಬೇಕಾಗಿ ಬಂತು. ಆಮೇಲೆ ಕೊನೆಯಲ್ಲಿ ಕೆಲವು ದುಷ್ಕರ್ಮಿಗಳಿಂದಲೂ ಕೂಡ ನಾವು ತೊಂದರೆಗೀಡಾಗಬೇಕಾಯಿತು. ಕೇತಳ್ಳಿಯಿಂದ ನರಸೀಪುರ ಸ್ಕೂಲಿಗೆ ನಾವು ಬರಬೇಕಾದ್ರೆ ಈ ಆಲ್ಗುಡಿಂದ ಇಬ್ಬರು ವಿದ್ಯಾರ್ಥಿಗಳು ಬಂದು ನಮ್ಮನ್ನ ಅಡ್ಡ ಹಾಕೋದು, ಸ್ಕೂಲ್ಗೆ ಹೋಗದೇದಾಗ ಮಾಡೋದು, ಪುಸ್ತಕ ಕಿತ್ಕೊಳ್ಳೋದು, ಹಿಂಗೆಲ್ಲ ಮಾಡೋರು. ಆಮೇಲೆ ನಮ್ಮ ತಂದೆಗೆ ಇದನ್ನು ಹೇಳಿದಾಗ ಅವರು ಇಲ್ಲಿ ಸ್ಕೂಲ್ ಬಿಡಿಸಿ ಮಳವಳ್ಳಿ ತಾಲೂಕು ದುಗ್ನಳ್ಳಿ ಅಲ್ಲಿಗೆ ಸೇರಿಸ್ತಾರೆ ನಮ್ಮನ್ನು. ಅಲ್ಲಿಗೂ ನಿಮ್ಮ ಕುಟುಂಬಕ್ಕೆ ಏನು ಸಂಬಂಧ? ನಮ್ಮ ತಂದೆ ನಾಟಕ ಕಲಿಸ್ತಾ ಇದ್ರಲ್ಲ, ನಾಟಕದಿಂದ ನಮ್ಮ ತಂದೆ ಎಲ್ಲಿ ನಾಟಕ ಕಲಿಸ್ತಾರೆ ಅವ್ರ ಜೊತೆಲಿ ಹೋಗ್ತಾ ಇದ್ದೆ ನಾನು. ಆದರೆ ಅಷ್ಟಾದರೂ ಕೂಡ ಆರ್ಥಿಕತೆಯಲ್ಲಿ ಬೆಳವಣಿಗೆ ಆಗೋಕ್ಕಾಗಲಿಲ್ಲ. ಇನ್ನೊಂದು ನನ್ನ ವ್ಯಾಸಂಗದ ದಿನದಲ್ಲಿ ಬಾಲ್ಯದಲ್ಲಿ ಒಂದು ವಿಸ್ಮಯ ಏನು ಅಂತಂದರೆ, ದುಗ್ನಳ್ಳಿಲಿ ನಾನು ಓದಬೇಕಾದ್ರೆ ನಮ್ಮ ತಂದೆ ಪಕ್ಕದ 1-1.5 ಕಿಲೋಮೀಟ್ರ್ ದೂರದಲ್ಲಿ ಹುಲ್ಲೆಗಾಲ ಅಂತ ಅಲ್ಲಿ ನಾಟಕ ಕಲಿಸ್ತಾಯಿದ್ರು. ನಾನು ಅವ್ರ ಜೊತೆಲೇ ಇರ್ತಿದ್ದೆ. ಅಲ್ಲಿ ನಾಟಕ ಕಲಿಸ್ತಾ, ಅಲ್ಲಿ ನಾಟಕ ಪೂರ್ತಿ ಆದಮೇಲೆ ಏನು ಮಾಡ್ತಾರೆ ಅವರು, ಇಲ್ಲಿ ಪುಟಗಾಣ್ ಕೊಪ್ಪಲು ಅಂತ ಬರುತ್ತೆ ಈ ಕಲ್ಕುಣಿ ಹತ್ರ, ಅಲ್ಲಿಗೆ ಬಂದುಬಿಡ್ತಾರೆ ಅವರು. ಬರಾಗ ಏನು ಮಾಡ್ತಾರೆ ಅವರು, ನನ್ನ ಒಬ್ಬನ್ನೇ ಅಲ್ಲಿ ಬಿಟ್ಬಿಟ್ಟು ಬರ್ತಾರೆ. ಅಲ್ಲಿ ನಮ್ಮ ಸಮುದಾಯದವರೇ, ಆ ಊರಿನ ಯಜಮಾನರೇ ಆದಂಥ H.G. ಚೌಡಶೆಟ್ಟರು ಅಂತ ಇರ್ತಾರೆ. ಅವರು ಆ ಊರಿನ ಕುಂಬಾರಿಕೆ ಕೈಗಾರಿಕೆ ಸಂಘದ ಕಾರ್ಯದರ್ಶಿಯಾಗಿರ್ತಾರೆ. ಆಗ ನಮ್ಮ ತಂದೆ ನಮ್ಮ ಹುಡುಗನ ನೋಡ್ಕೊಳ್ಳಿ ಅಂತ ಅಲ್ಲಿ ಸೇರಿಸ್ಬಿಟ್ಟು ಬಂದಿರ್ತಾರೆ. ಆಗ ಅಲ್ಲಿ ಏನಾಗುತ್ತೆ ಅಂದರೆ, ನಾಟಕದಲ್ಲಿ ಈಗಿನಷ್ಟು ಇದಿಲ್ಲ. ಇವತ್ತು ಒಬ್ಬ ಡ್ರಾಮಾ ಮಾಸ್ಟರ್ಗೆ ಇವತ್ತು 1 ಲಕ್ಷ ರೂಪಾಯಿ ಕೊಡ್ತಾರೆ ಒಂದು ನಾಟಕ ಪೂರ್ತಿ ಹಾಕೋವ್ರಿಗೆ. ಆವಾಗ ನಮ್ಮ ತಂದೆಗೆ 5,000 ಕೊಡ್ಬೇಕಾದ್ರೆ ಭಾಳ ಕಷ್ಟ ಆಗೋದು. ಕಷ್ಟದಲ್ಲೆಲ್ಲ ಮಾಡೋದು. ಆಮೇಲೆ ಕೊನೆಯಲ್ಲಿ ಒಬ್ಬರ ಮನೇಲಿ ಇರಿಸಿದ್ರಲ್ಲ, ಅಲ್ಲಿ ಏನಾಗಿದೆ ಅಂದರೆ, ತಂದೆಗೂ ಹೆಂಡತಿ ಇಲ್ಲ, ಮಗ H.G. ಚೌಡಶೆಟ್ಟರು ಅವ್ರಿಗೂ ಹೆಂಡತಿ ಇಲ್ಲ, ಎಲ್ಲ ಗಂಡಸರೇ ಅಡುಗೆ ಮಾಡಬೇಕು, ಎಲ್ಲ ಮಾಡಬೇಕು ಅಂಥ ಮನೇಲಿ ನಮ್ಮ ತಂದೆ ಇರಿಸ್ಬಿಟ್ಟು ಪುಟವಣ್ಣ ಕೊಪ್ಪಲು ಅಂತ ಅಲ್ಲಿಗೆ ಬಂದುಬಿಡ್ತಾರೆ. ಆಗ ಅಲ್ಲಿ ಯಜಮಾನ ಗುತ್ಲಯ್ಯ ಅಂತ ಯಜಮಾನ ಅಲ್ಲಿಗೆ, ಅವರು ಏನಪ್ಪ ನಿಮ್ಮ ತಂದೆ ನಮ್ಮ ಮನೆಗೆ ತಂದು ನೀನು ಬಿಟ್ಬಿಟ್ಟು ಹೊಟ್ಟೋದ್ರು, ನಿನಗೆ ಊಟ ಉಪಚಾರ ಯಾರು ನೋಡ್ಕೊಳ್ಳೋರು ಅಂತ ದಿನ ಅವರು ಮಾತಾಡೋದು. ನಾನು ಅವ್ರ ಮಾತಿಗೆ ಎದುರ್ಕೊಂಡು 1 ವರ್ಷಗಳ ಕಾಲ ರಾತ್ರಿ ಊಟನೇ ಮಾಡಲಿಲ್ಲ. ಈಗ ನೆನೆಸ್ಕೊಂಡ್ರೆ ವಿಸ್ಮಯ ಆಗುತ್ತೆ, ಹೆಂಗಪ್ಪ ನಾನು ಬಂದೆ ಅಂತ. ಅವ್ರ ಬೈಗಳು ತಪ್ಪಿಸ್ಕೊಂಡ್ರೆ ಸಾಕಲ್ಲ ಅಂದ್ಬಿಟ್ಟು ಮಧ್ಯಾಹ್ನದ ಊಟ ಹೆಂಗಾಗೋದು ಅಂದ್ರೆ ನನಗೆ ಅಂದರೆ, ದುಗ್ನಳ್ಳಿಲಿ ಓದ್ತಾ ಇದ್ದಾಗ ಒಬ್ಬರು ಸುಬಣಾಚಾರ ಅಂತ ದುಗ್ನಳ್ಳಿನಲ್ಲಿ ಮರಗೆಲ್ಸ ಮಾಡ್ತಾ ಇರ್ತಾರೆ. ಅವರು ನನ್ನ ಸ್ಥಿತಿಗತಿ ನೋಡ್ಬಿಟ್ಟು ಅವ್ರು ಊಟ ಮಾಡಾಗ ನನ್ನ ಸ್ಕೂಲ್ಗೆ ಹುಡಿಕೊಂಬರೋರು ಬಂದು ನನಗೆ, ಪಾಪ ಮಾಸ್ಟರ್ ಹುಡುಗ ಯಾರೂ ನೋಡ್ಕೊಳ್ಳೋರಿಲ್ಲ ಅಂದ್ಬಿಟ್ಟು ಮಧ್ಯಾಹ್ನದ ಊಟ ಅಲ್ಲ ಆಗೋದು. ಸಾಯಂಕಾಲದ ಊಟ ಇಲ್ಲಿಗೆ ಬಂದರೆ ಅವರು ಗೊಣಗುಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಎದುರ್ಕೊಂಡು
1 ವರ್ಷ ಕಾಲ ಊಟನೇ ಮಾಡಲಿಲ್ಲ. ಆದರೆ ಅವ್ರ ಮಗ ಎಚ್ ಇ ಚೌಡಶೆಟ್ಟರು ನನ್ನ ವ್ಯಾಸಂಗಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಹೆಂಗೆ ಅಂದರೆ, ನರಸೀಪುರದಲ್ಲಿ ಓದ್ತಾ ಇದ್ದು ನಾನು ಯಾವ ಟಿ ಸಿ ವಗೈರೆಗಳನ್ನು ತಗೊಳ್ಳದೆ ಅಲ್ಲೋಗಿ ದುಗ್ನಳ್ಳಿ ಸ್ಕೂಲಿಗೆ ಸೇರ್ಕೊಂಬಿಟ್ಟೆ. ಅವರು ಮಾಸ್ಟ್ರು ಸೇರಿಸ್ಕೊಂಡ್ರು. ಯಾಕೆ ಅಂತಂದರೆ, ನಮ್ಮ ತಂದೆ ಅವ್ರಿಗೆ ಹಾರ್ಮೋನಿಯಂ ಕಲಿಸ್ಕೊಡ್ಬೇಕು ಅಂತ ಮಾಡಿ ಒಂದು ಹಾರ್ಮೋನಿಯಂ ತೆಗೆದು ಕೊಟ್ಟಿರ್ತಾರೆ ಮಾಸ್ಟ್ರಿಗೆ. ಆಗ ಮಾಸ್ಟ್ರ್ ಅಂತಾರೆ, ಮಾಸ್ಟ್ರೇ ಈ ಋಣನ ಎಲ್ಲಿ ತೀರ್ಸೋದಪ್ಪ ಅಂತಂದಾಗ, ನಮ್ಮ ಹುಡುಗ ಸರಿಯಾಗಿ ಓದ್ತಾ ಇಲ್ಲ, ಆ ದಾರಿಯಲ್ಲೆಲ್ಲ ಅವ್ನಿಗೆ ಅಡ್ಡ ಕಟ್ತಾರೆ, ಓದೋಕ್ಕೆ ತೊಂದರೆ ಆಗಿದೆ, ಅವ್ನು ಕರ್ಕೊಂಬಂದು ಇಲ್ಲಿ ಸೇರಿಸ್ತೀನಿ, ಅವನು ಒಬ್ಬ ಮನ್ಸನ್ನು ಮಾಡಿ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ನನ್ನ ಅಲ್ಲಿ ಸೇರಿಸ್ತಾರೆ, ಇಲ್ಲಿಗೆ ದುಗ್ನಳ್ಳಿಗೆ. ಆ ಮಾಸ್ಟ್ರು ನನಗೆ ವಿದ್ಯಾಭ್ಯಾಸ ಎಲ್ಲ ಮಾಡಿಕೊಡ್ತಾರೆ. ಮತ್ತು ರಾತ್ರಿ ವೇಳೆಯಲ್ಲೂ ಕೂಡ ಸ್ಕೂಲ್ನ ನಮಗೆ ಬಿಟ್ಕೊಟ್ಟು ಇಲ್ಲೇ ಓದ್ಕೊಳ್ಳಿ ಅಂತ ಸ್ಕೂಲ್ ಬಿಟ್ಕೊಡ್ತಾರೆ. ಆವಾಗ ನಾವೆಲ್ಲ ಸೀಮೆಣ್ಣೆ ದೀಪದಲ್ಲಿ ಓದೋದು, ದುಗ್ನಳ್ಳಿನಲ್ಲಿ ಸೀಮೆಣ್ಣೆ ದೀಪದಲ್ಲಿ ಓದೋದು. ಹಂಗೆಲ್ಲ ಮಾಡಿ ನನ್ನ ಒಂದು ವಿದ್ಯಾರ್ಜನೆಗೆ ಮಾರ್ಗ ಮಾಡ್ತಾರೆ. ಆಮೇಲೆ ಕೊನೆಯಲ್ಲಿ ಏನಾಗೋದು, ಶನಿವಾರ ಬಂತು ಅಂದ್ರೆ ನಮ್ಮ ತಂದೆ ಪುಟವನಕೊಪ್ಪಲಿಗೆ ಬರೋರಲ್ಲ, ಅಲ್ಲಿ ಇದ್ರಲ್ಲ, ಆಗ 8 ಆಣೆ ಅಲ್ಲಿಂದ ಇಲ್ಲಿಗೆ ಬಸ್ ಚಾರ್ಜ್ 8 ಆಣೆ ಕೊಡೋಕೆ ನನ್ನ ಹತ್ರ ದುಡ್ಡು ಇರಲಿಲ್ಲ. ನಮ್ಮ ತಂದೆಯೂ ಕೂಡ ನನಗೆ ಕೊಡೋಕೆ ಆಯ್ತಾ ಇರಲಿಲ್ಲ. ದುಗ್ನಳ್ಳಿಯಿಂದ ಇದು ಹುಲ್ಲಗಾಲದಿಂದ ಪುಟವನಕೊಪ್ಪಲು ಕಲ್ಕುಣಿ ಹತ್ರ ಇದೆ ಪುಟವನಕೊಪ್ಪಲು ಅಂತ, ಅಲ್ಲಿಗೆ 15 ಕಿಲೋಮೀಟ್ರ್ ನಡ್ಕೊಬರೋದು ನಾನು. ಶನಿವಾರ ಮಧ್ಯಾಹ್ನ ಇಲ್ಲಿಗೆ ಬಂದರೆ ಆಗ ನಮ್ಮ ತಂದೆ ಸೋಮವಾರ ನೀನು ಸ್ಕೂಲ್ಗೆ ಹೋಗೋವ್ರಿಗೆ ಏನಾದ್ರು ಒಂದು ತರಕಾರಿನೋ ದವಸ ಧಾನ್ಯನೋ ಕೊಡ್ತೀನಿ, ಆ ಗುತ್ತೇನಕ್ಕೆ ತಲುಪಿಸ್ಬಿಡಪ್ಪ ಅನ್ನೋರು. ಆಮೇಲೆ ಅವರು ಈ ನಾಟಕದಲ್ಲಿ ಪಾತ್ರಧಾರರು ಇದ್ದಾರಲ್ಲ, ಅವರೆಲ್ಲ ಮಾಸ್ಟ್ರುಗಳಿಗೆ ಅಂತ ಇಷ್ಟಿಷ್ಟು ದುಡ್ಡು ಅಂತ ಸರದಿ ಪ್ರಕಾರ ಕೊಡ್ತಾರೆ. ಅವರೆಲ್ಲರನ್ನೂ ಸೇರಿಸಿ ಕೊಡೋ ಅಷ್ಟೊತ್ತಿಗೆ ಸ್ಕೂಲು 10:30 ಆಗಿಬಿಡ್ತು. ನಾನು ಮತ್ತೆ ಬರೀ ಕೈನಲ್ಲಿ ನಡ್ಕೊಂಡು ಮತ್ತೆ ವಾಪಸ್ ಹೋಗೋದು. ಇದೇ 1 ವರ್ಷ ಕಾಲ ಆಗೋಯಿತು. ಅಷ್ಟಾದರೂ ಕೂಡ ನನಗೆ ವಿದ್ಯಾರ್ಜನೆಗೆ ತೊಂದರೆ ಆಗಲಿಲ್ಲ. ಹೆಂಗೆ ಬಂದು ಮತ್ತೆ ನರಸೀಪುರಕ್ಕೆ ಬಂದು SSLC ವ್ಯಾಸಂಗನ ಇಲ್ಲೇ ಮಾಡಿದೆ. ಇವಾಗ ಒಂದು ಆಶ್ಚರ್ಯ ಅಂದರೆ, ನಮ್ಮೂರಲ್ಲಿ ಆವಾಗ SSLCನ ಫಸ್ಟ್ ಅಟೆಂಪ್ಟ್ ಪಾಸ್ ಮಾಡಿದವ್ ನಾನು ಒಬ್ಬನೇ. ಎಲ್ಲ ಅಭಿಮಾನಿಗಳು ಮೇಷ್ಟ್ರ ಮಗ SSLC ಪಾಸ್ ಮಾಡೋನು ಅಂತ ಸುಮಾರು ಜನ ಮಾತಾಡೋರು. ಆದರೆ ಇನ್ನೊಂದು ಸಂತೋಷದ ಸಂಗತಿ, ಇವತ್ತು ನಮ್ಮೂರಿನಲ್ಲಿ ಭಾಳಷ್ಟು ಜನ ವಿದ್ಯಾವಂತರಿದ್ದಾರೆ. ರಷ್ಯಾ, ಅಮೇರಿಕಾ, ಜಪಾನ್, ಆಸ್ಟ್ರೇಲಿಯಾ ಅಲ್ಲೆಲ್ಲ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಒಬ್ಬರು ಆವಾಗ ನಾನು ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಒಬ್ಬರು ಮಾದೇವಯ್ಯ ಅಂತ ಪರಿಚಯ ಆಗ್ತಾರೆ. ಮಾದೇವಯ್ಯ ಅಂತ ಪರಿಚಯ ಆಗಿ ನಾನು ಸ್ವಲ್ಪ ಹಾಡುಗಾರಿಕೆಗೆಲ್ಲ ತುಂಬ ಇಷ್ಟ. ಯಾಕೆ ನಮ್ಮ ತಂದೆ ಹಾರ್ಮೋನಿ ಮಾಸ್ಟರ್ ಅಲ್ವಾ, ಯಾವುದಾದ್ರು ಹಾಡುಗಳೆಲ್ಲ ಕೇಳೋಕ್ಕೆ ಅವ್ರು ತುಂಬ ಇಷ್ಟ. ಆಗ ಒಂದು ದಿವಸ ಆವಾಗ ಅವರು ನನ್ನ ಕೆಲವು ಹಾಡುಗಳನ್ನ ಕೇಳ್ಬಿಟ್ಟು, ನಾನು ಹೇಳ್ತೀನಿ ಕೇಳಿ ಅನ್ನೋದು. ಕುವೆಂಪು ಅವರು ರಚನೆ, ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯು ಶಿವನ, ದೇಗುಲಕ್ಕೆ ವೈದಿಕನು ಅವನ, ಕೀಳೆಂದು ಜರಿಯದಿರು ಶಿವನ ಮಗ ನೀನು ಅನ್ನೋ ಒಂದು ರಚನೆ ನನಗೆ ತೋರಿಸಿದಾಗ, ಆಗ ಸಾಹಿತ್ಯದ ಒಂದು ದಿಕ್ಕು ನನಗೆ ಎಲ್ಲೋ ಒಂಥರ ಅನಾವರಣ ಆಗೋಗುತ್ತೆ. ಅದರ ಒಂದು ನೆಲೆ ಸೋಂಕಿರೋದ್ರಿಂದ ಏನೋ ನಾನು ಈಗ ಸುಮಾರು 16 ಪುಸ್ತಕ ಬರೆದಿದ್ದೀನಿ. ಈಗ ಮೊನ್ನೆ ಕಳೆದ ಸೆಪ್ಟೆಂಬರ್ನಲ್ಲಿ ಬಾಳಯಾನ ಅಂತ ಒಂದು ಪುಸ್ತಕ ಬಿಡುಗಡೆ ಆಯಿತು. ನಾನು 19 ವರ್ಷ ಸಾಹಿತ್ಯ ಸೇವೆಯಲ್ಲಿ ನಾನು ತೊಡಗಿದ್ದರಿಂದ, ಸಂಘಟನೆಯಲ್ಲಿ ತೊಡಗಿರೋದ್ರಿಂದ ಬರವಣಿಗೆ ಕಡೆ ಗಮನ ಆಗಲಿಲ್ಲ. 15 ಇಸ್ವಿಯಿಂದ ಈಚೆಗೆ ನನ್ನ ಮಿತ್ರ ಚಂದಳ್ಳಿ ಚನ್ನಬಸವನಹುಂಡಿ ಪ್ರಕಾಶ್ ಅಂತ ಇದ್ದಾರೆ. ಅವರು ಸಂಜೆ ಮಲ್ಲಿಗೆ ಅಂತ ಪುಸ್ತಕ ಬರೀತಾರೆ. ಆಗ ಸಾರಿ ದೋಸೆ ಪ್ರೂಫ್ ರೀಡಿಂಗ್ ಮಾಡಿಕೊಡಿ, ಆಮೇಲೆ ಒಂದು ಮುನ್ನುಡಿ ಬರ್ಕೊಡಿ ಅಂತ ಕೇಳ್ತಾರೆ. ಆಗ ಮುನ್ನುಡಿ ಬರೆಯುವಾಗ ನನಗನ್ನಿಸ್ತು, ನೋಡಿ ಇವರು ಈ ವಯಸ್ಸಿನಲ್ಲಿ ಈ ಥರ ಬರೆದು ಎಲ್ಲ ಸಾಹಿತ್ಯದ ಕಡೆ ಅಪಾರವಾದ ಒಲಿಮೆ ತೋರಿಸ್ತಾ ಇದ್ದಾರೆ. ನಾನು ಇಷ್ಟು ವರ್ಷ ಕೆಲಸ ಮಾಡಿ ನಾನು ಏನೂ ಮಾಡೋಕ್ಕಾಗಲಿಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಯಾಕೆ ಬರೀಬಾರ್ದು ಅಂತ ಅಲ್ಲಿಂದ ಶುರು ಮಾಡ್ತೀನಿ. ನಾನು 15ನೇ ಇಸ್ವಿಯಿಂದ ಈಚೆಗೆ ನಾನು ಬರವಣಿಗೆ ಕಡೆ ತೊಡಿಕೊಂಡೆ. 15 ದಿವಸಕ್ಕೆ ಬರೆದು ಎಲ್ಲ ಸಂಘಟನೆ. ಇವತ್ತು ಸಂಘಟನೆ ಅಂತಂದರೆ ಇವತ್ತು 5ನೇ ಅಧ್ಯಕ್ಷ ಇರ್ಬೋದು ನಮ್ಮ ಟಿ ನರಸೀಪುರ ತಾಲೂಕಿನಲ್ಲಿ. ಹಳ್ಳಿಗಳ ಕಡೆ ಹೋದರೆ ಈಗ ನಾವು 5 ಜನನೂ ಹಳ್ಳಿಗಳ ಕಡೆ ನಾವೇನಾದ್ರು ಹೋದರೆ 5 ಜನ ಬರಲ್ಲ. ಅಕಸ್ಮಾತ್ 5 ಜನನೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶದ ಕಡೆ ಹೋದಾಗ ಅವರು ಅಧ್ಯಕ್ಷರಂತ ಫಸ್ಟೇ ನಾನು ಮಾತಾಡಿಸ್ತಾರೆ. ಆಗ ನಾನು ಅಯ್ಯೋ ಅಧ್ಯಕ್ಷರು ಅಂದ್ಬಿಡಿಯಪ್ಪ, ಈಗಿರೋ ಅಧ್ಯಕ್ಷರು ಮುನ್ಸ್ಕೊಬಿಡ್ತಾರೆ ಅನ್ನೋದು. ನಾನು ಇಲ್ಲ ಸ್ವಾಮಿ, ನೀವು ಇದ್ದಾಗಲೂ ಅಧ್ಯಕ್ಷರು, ಇಲ್ಲದೇದಾಗಲೂ ಅಧ್ಯಕ್ಷರು, ನಿರಂತರ ಅಧ್ಯಕ್ಷರು ಅಂತ ಅನ್ನುವಾಗ ನನ್ನ ಆಯಸ್ಸು ಪ್ರಮಾಣ ಹೆಚ್ಚುತ್ತೇನೋ ಅಂತ ನಾನು ಅನ್ಸ್ಕೊತೀನಿ. ಈಗ ನನ್ನ ವಯಸ್ಸು 77 ವರ್ಷಗಳು. 77 ವರ್ಷಗಳು ನಾನು.
ಜೀವನ ಅಂದರೆ ಏನು ಅಂತ ಅರ್ಥ ಆದಾಗ ಮಾತ್ರ ಅವ ಸ್ವಾವಲಂಬಿ ಆಗ್ತಾನೆ. ಅದುವರೆಗೂ ಅವನು ಪರಾವಲಂಬಿ. ನನಗೆ ಒಂದು ಆಶ್ಚರ್ಯ ಏನು ಅಂದರೆ, ನಮ್ಮ ತಂದೆನವರು, ನಿನಗೆ 23 ವರ್ಷ ಆಯಿತು, ಇನ್ನೂ ನಾನು ನಿನ್ನ ಫೀಡ್ ಮಾಡಬೇಕಲ್ಲಪ್ಪ, ನೀವು ಯಾವಾಗಲೇ ಸಂಪಾದನೆ ಮಾಡಿ ಎಲ್ಲ ಕಲ್ತ್ಕೊಳ್ಳೋದು ಅನ್ನೋರು. ಇವತ್ತಂತಾಗದೆ ನನಗೆ ಆ ಮಾತು. ಅದಾಯ್ತಾ. ಇನ್ನೊಂದು ಏನಂದರೆ, ನನಗೆ ಸೈಕಲ್ ಹೊಡ್ಯೋಕ್ಕೆ ಬರ್ತಿರ್ಲಿಲ್ಲ. ಆಗ ನಾನು ದುಗ್ನಳ್ಳಿಲಿ ಓದ್ತಾ ಇರಬೇಕಾದ್ರೆ, ಇವತ್ತು ಮೈಸೂರಿನಲ್ಲಿ ವೈಸ್ ಚಾನ್ಸಲರ್ ಆಗಿದ್ದರು ಮಾದಯ್ಯ ಅಂತ, ದುಗ್ನಳ್ಳಿಗೆ ಮಾದಯ್ಯ ಅಂತ. ಅವರಿಬ್ಬರು ತಮ್ಮದಿರು ನನ್ನ ಕ್ಲಾಸ್ಮೇಟು. ಅವ್ರ ತಂದೆ ಒಂದು ಸರಿ ನಾನು ಕರೆದು, ಮೇಷ್ಟ್ರೆ ನಿಮ್ಮ ಹುಡುಗನ ಸೈಕಲ್ ಬರಲ್ವಾ, ನಾನು ಕಲಿಸ್ಕೊಡ್ತೀನಿ ಸುಬ್ರಿ. ನನ್ನ ಕಾಲೇಜ್ ದಿನದಲ್ಲಿ ನಮ್ಮ ತಂದೆ ನನ್ನನ್ನು PUC ಸೇರಿಸಿದ್ರು. PUC ಸೇರಿಸ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ, 107 ರೂಪಾಯಿ ಫೀಸ್ ಕಟ್ಬಿಟ್ಟು ಬಂದ್ಬಿಟ್ರು. ಯಾವ ಕಾಲೇಜು? JSS 107 ರೂಪಾಯಿ ಫೀಸ್ ಕಟ್ಬಿಟ್ಟು ಬಂದ್ಬಿಟ್ರು. ಅವ್ರು ಏನು ಮಾಡಿದ್ರು ಅಂದರೆ, ನೀ ಎಲ್ಲಿ ಉಳ್ಕತೀಯಪ್ಪ, ಎಲ್ಲಿ ಊಟ ಮಾಡ್ತೀಯೇ, ನಿನ್ನ ಪುಸ್ತಕ ಇದು ವಗೇರೆ ಏನೂ ಕೇಳಲಿಲ್ಲ ಅವರು. ಅಂದರೆ ಅದಕ್ಕೆ ಕಾರಣ ಏನಂತಂದರೆ, ಈ ಡ್ರಾಮಾ ಕಲೆಯಲ್ಲಿ ಬರ್ತಕ್ಕಂಥ ಉತ್ಪನ್ನ ಕಡಿಮೆ, ಸಂಪಾದನೆ ಕಡಿಮೆ. ಅವರು ತಮ್ಮ ಆ ಸಂಪಾದನೆಯಲ್ಲೇ 5 ಜನ ಮಕ್ಕಳನ್ನ ಸಾಕ್ತಾಯಿದ್ರು. 5 ಜನ ಮಕ್ಕಳು ಸಾಕ್ತಾಯಿದ್ರು. ಅದರಲ್ಲಿ ಕಹಿನೂ ಅನುಭವಿಸಿದ್ವಿ ಮತ್ತು ಸಿಹಿನೂ ಅನುಭವಿಸಿದ್ವಿ. ಇಲ್ಲಿ ಮನ್ನವುಂಡಿ ಅಂತ ಇದೆ. ಮನ್ನವುಂಡಿ ಗ್ರಾಮದಲ್ಲಿ ನಾಟಕ ಕಲಿಸ್ಬೇಕಾದ್ರೆ ಆ ಕಾಲದಲ್ಲಿ ನಮ್ಮೂರಿನಲ್ಲಿ ಯಾರಿಗೂ ಗದ್ದೆ ಇರಲಿಲ್ಲ. ನಮ್ಮ ಸಮುದಾಯದಲ್ಲಿ ಇಬ್ಬರಿಗೆ ಗದ್ದೆ ಇದ್ದಿದ್ದು. ಅವರು ವರ್ಷಕ್ಕೊಂದು ಸಾರಿ ಒಂದು 10 ಮೂಟೆ 20 ಮೂಟೆ ಬೆಳೆದು ಗಾಡೀಲಿ ತುಂಬ್ಕೊಬರೋರು. ನಮ್ಮ ತಂದೆ ಮನ್ನವುಂಡಿಲಿ ನಾಟಕ ಕಲಿಸುವಾಗ ಆ ಕಡೆಲ್ಲ ಸ್ವಲ್ಪ ಗದ್ದೆ ಬಯಲಿತ್ತು. ಅವರೆಲ್ಲ ಭತ್ತ ಬಂಡೆ ಎಲ್ಲ ಕೊಟ್ಟಾಗ ತಂದು ಮನೆಗೆ ಹಾಕೊಂಡಾಗ ಆಜು ಬಾಜು ನಾವು ಜಮೀನಲ್ಲೂ ಇಷ್ಟು ಬೆಳೆಯಲ್ವಲ್ಲ, ಇವರು ಇಷ್ಟು ಬೆಳೆದವ್ರಲ್ಲ ಅಂತ ಅನ್ನೋದು ಇವತ್ತಿಗೂ ನನಗೆ ಕಣ್ಣು ಕಟ್ತಾಗಿದೆ. ಆಮೇಲೆ ಇನ್ನೊಂದು ಆಶ್ಚರ್ಯ ಏನು ಅಂತಂದರೆ, ಅದರಲ್ಲಿ ನಮ್ಮೂರಲ್ಲಿ ನಮ್ಮ ಸಮುದಾಯದವರು ತುಂಬ ಅನಾಗರಿಕರು, ಕೃಷಿ ನಂಬಿದವರು ಮತ್ತು ಕಾರ್ಮಿಕ ವರ್ಗದಿಂದ ತಮ್ಮ ಜೀವನ ನಡೆಸ್ತಕ್ಕಂಥವ್ರು. ವಿದ್ಯೆ ಕಡಿಮೆ. ಆವಾಗ ನಾನೇ ವಿದ್ಯಾವಂತ. ನಮ್ಮ ತಂದೆ ಕಾಲದಲ್ಲಿ ನಮ್ಮ ತಂದೆನೇ ವಿದ್ಯಾವಂತರು. ಅವರು ನಾಟಕ ಕಲಿಸ್ತಾ ಅಂಥ ಸಂದರ್ಭದಲ್ಲಿ ಒಂದು ನಾಟಕ ಆದಾಗ ಮಾಸ್ಟ್ರುಗಳಿಗೆ ಬಟ್ಟೆ ಬರಿ ಎಲ್ಲ ತೆಗಿತಾರೆ.
ಅದರಲ್ಲಿ ವಿಶೇಷವಾಗಿ ಯಾವುದೋ ಒಂದು ಊರಿನಲ್ಲಿ ನಮ್ಮ ತಂದೆಗೆ ಒಂದು ಕೆಂಪನ ಸಾಲು ತೆಗಿತಾರೆ. ಕೆಂಪನ ಸಾಲನ್ನ ಉಡುಗೊರೆಯಾಗಿ ಕೊಡ್ತಾರೆ. ಆ ಕೆಂಪನ ಸಾಲು ನಮ್ಮೂರಲ್ಲಿ ನಮ್ಮ ಸಮುದಾಯದ ಏನಾಗುತ್ತಂದರೆ, ಯಾರಾದರೂ ಶುಭ ಕಾರ್ಯಗಳಲ್ಲಿ ಹೆಣ್ಣು ಮಣ್ಣು ನೋಡೋಕೆ ಹೋದಾಗ ಒಂದು ಯಾರನ್ನಾದರೂ ಭೇಟಿ ಆಗಬೇಕು ಹೋದರೆ ಮೇಷ್ಟ್ರೆ ಸಾಲು ಕೊಡಿ ಅಂತ ಇಸ್ಕೊಂಡು ಹೋಗೋರು. ಏನು ಕೆಂಪಿನ ಶಾಲಿನ ಮಹತ್ವ ಏನು? ಕೆಂಪನ ಸಾಲು ಕೊಡೋರು ಕಾಲದಲ್ಲಿ ಕೆಂಪಿನ ಶಾಲೆ ಹಾಕೊಂಡ್ರೆ ಏನಂತ, ಅದು ಏನಂತಂದ್ರೆ ಅವ್ರಿಗೆ ಒಂದು ಮರ್ಯಾದೆ. ಈಗ ನಾವು ಕನ್ನಡ ಶಾಲೆ ಹಾಕತ್ತೀವಲ್ಲ, ಅದು ಒಂದು ಶಕ್ತಿ, ಅದು ಒಂದು ಶಕ್ತಿ. ಈಗ ಮಹಾರಾಜರಾದವ್ರಿಗೆ ಹಂಗೆ ಓಡಾಡ್ಬೋದು, ಅದಕ್ಕೆ ಅವ್ರಿಗೊಂದು ಪೇಟ ಹಾಕ್ತಾರೆ. ಪೇಟ ಅದು ಏನಪ್ಪ ಅಂತಂದರೆ ಒಂದು ಗೌರವದ ಘನತೆಯ ಸಂಕೇತ ಅದು. ಈಗ ನೋಡಿ, ಪ್ರತಿಯೊಂದು ಧಾನ್ಯನೂ ಅಷ್ಟೇ, ನಾನು ಪಕ್ಕ ಆಗಿದ್ದೀನಿ, ಈಗ ನೀವು ಧಾನ್ಯನ ಬಳಸ್ಬೋದು ಅನ್ನೋದಕ್ಕೆ ಅದರಲ್ಲಿ ಒಂದು ಟಿಸಿಲಿರುತ್ತೆ. ಈಗ ಉದಾಹರಣೆಗೆ ಕಬ್ಬಿನಲ್ಲಿ ಸೂಲಂಗಿ ಅಂತ ಬರುತ್ತೆ, ನೋಡಿರ್ಬೋದು ನೀವು. ಆ ಸೂಲಂಗಿ ಬಂದರೆ ಏನಂತ ಕಬ್ಬು ಹೇಳುತ್ತೆ, ಅದು ನೋಡಪ್ಪ ನೀನು ಪಕ್ಕ ಆಗಿದೆಯಾ ಅಂತ ಹೇಳುತ್ತೆ. ಹಾಂ, ಆಗ ಸೂಲಂಗಿ ಬೆಳೆದು ಸ್ವಲ್ಪ ದಿವಸ ಆದಮೇಲೆ ಅದನ್ನು ಕಟಾವು ಮಾಡ್ಬೋದು. ಹಾಗೆ ಮನುಷ್ಯನಲ್ಲೂ ಕೂಡ ನೀವು ಒಂದು ವ್ಯಾಲಿಡಿಟಿ ಅಂತ ಇರುತ್ತಲ್ಲ, ಆ ಥರ ವ್ಯಾಲಿಡಿಟಿ ಇರುತ್ತೆ ಮನುಷ್ಯನಿಗೂ ಕೂಡ. ಅದನ್ನು ನಾವು ಬಳಸ್ಕೋಬೇಕು ಅಷ್ಟೇ. ನೋಡಿ, ಅವರು ಸರ್ವಜ್ಞ ಒಂದು ಕಡೆ ಹೇಳ್ತಾನೆ, ಯಾವುದೇ ಒಬ್ಬ ಮನುಷ್ಯ ಬಂದಾಗ, ಅನುಕೂಲ ಬಂದಾಗ ಉಪಯೋಗಿಸ್ಕೋಬೇಕಂತೆ. ಮನುಷ್ಯನಿಗೆ ಅದೃಷ್ಟ ಬರೋದು ಒಂದೇ ಸರಿ. ದುರಾದೃಷ್ಟ ಅವನನ್ನು ಸಮಾಧಿ ಆ ಶವ ಹಾಕೋವರೆಗೂ ಅವನು ದುರಾದೃಷ್ಟ ಕಾಡ್ತಾ ಇರುತ್ತೆ. ಅದಕ್ಕೆ ಇಂಗ್ಲೀಷ್ ಕವಿ ಹೇಳ್ತಾನೆ ಟೇಬಲ್ ಮೆಟರ್ನ್ ಅಂತಾನೆ. ಇನ್ನೊಬ್ಬ ಕವಿ ಹೇಳ್ತಾನೆ ಎವ್ರಿ ಒನ್ ಆ್ಯಸ್ ಡೇ ಅಂತ. ಪ್ರತಿಯೊಬ್ಬನಿಗೂ ತನ್ನದೇ ಆದ ಒಂದು ದಿನ ಬರುತ್ತಂತೆ, ಆ ದಿನನ ಉಪಯೋಗಿಸ್ಕೋಬೇಕಂತ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಸಿರಿಬಂದ ಕಾಲಕ್ಕೆ ಕರೆದು ದಾನವ ಮಾಡು. ಈಗ ದಾನ ಮಾಡೋದು ಬೇಡಿ, ಸುಮ್ಮನೆ ತುಂಬ ದ್ರವ್ಯಗಳು ಎಲ್ಲ ಬಂದಾಗ ನೋಡಪ್ಪ ಕಷ್ಟದಲ್ಲಿರೋರಿಗೆ ನೀವು ಕೊಡ್ರಪ್ಪ ಅಂತ ಕೊಡಬೇಕು. ಅವನು ಡಿಮಾಂಡ್ ಮಾಡಬಾರ್ದು. ಯಾಕೆಂದರೆ ಅದು ಹೆಚ್ಚುವರಿಯಾಗಿ ಬರ್ತಕ್ಕಂಥ ಆದಾಯ. ಇವತ್ತೇನಾಗಿದೆ ಅಂದರೆ, ಒಬ್ಬ ವಿದ್ಯಾರ್ಥಿ ಕಷ್ಟಪಟ್ಟು ಓದ್ತಾನೆ, ಸ್ವಾಮಿ ನನಗೊಂದು ಕೆಲಸ ಕೊಡಪ್ಪ, ಕೆಲಸ ಕೊಟ್ಟ ಮೇಲೆ ನಾನು ಸತ್ಯ ಧರ್ಮ ಅಹಿಂಸೆಗಳು ಪಾಲಿಸಿ ನಾನು ಜನಸೇವೆ ಮಾಡ್ತೀನಿ ಅಂತ ಹೋಗ್ತಾನೆ. ಆದರೆ ಅವನ ದಿಕ್ಕು ಯಾವಾಗ ಮೊದಲನೇ ತಿಂಗಳ ಸಂಬಳ ಅವನ ಕೈಗೆ ಬರುತ್ತೆ, ಅವನ ಭಾವನೆ ಬದಲಾವಣೆ ಆಗೋಗುತ್ತೆ. ಆಗ ಇವನೇನು ಮಾಡ್ತಾನೆ, ದ್ರವ್ಯದ ಆಸೆಗೆ, ಹಣದ ಆಸೆಗೆ, ಅಧಿಕಾರದ ಆಸೆಗೆ ಹಣ ಸಂಪಾದನೆ ಮಾಡೋಕ್ಕೆ ಶುರುವಾಗ್ತಾನೆ. ಈಗ ನೋಡಿ, ಎಷ್ಟೋ ಜನ ಕಷ್ಟದಲ್ಲಿ ಬಡತನದಲ್ಲಿ ಹೋಗಿ ಬೇಕಾದಷ್ಟು ಹಣ ಸಂಪಾದನೆ ಮಾಡಿ ರೈಡ್ ಮಾಡಿಸ್ಕೊತಾರೆ. ಎಂಥ ದುರಂತ ನೋಡಿ. ನಾನು ಉದ್ಯೋಗ ಅನ್ವೇಷಣೆಗೆ ಹೋಗಿ ನಮ್ಮೂರಿನವರೇ ಆದಂಥ TN ನರಸಿಂಹಮೂರ್ತಿ ಅವ್ರ ಹತ್ರ ನಾನು ಒಬ್ಬ ಅಸಿಸ್ಟೆಂಟ್ ಆಗಿದ್ದೆ. ಅಂದರೆ ಈಗ ಅದನ್ನು PA ಅಂತ ಹೇಳ್ತಾರೆ. ಆಗ ಅವ್ರ ಹತ್ರ ಇದ್ದೆ. ಅವ್ರಿಗೆ ಗುರು ಯಾರು ಅಂದರೆ ನಮ್ಮ ರಾಜಶೇಖರ ಮೂರ್ತಿಯವರು. ಇಲ್ಲಿ ನಮ್ಮ ನರಸೀಪುರ ತಾಲೂಕಿನಲ್ಲಿ ರಾಜಶೇಖರ ಮೂರ್ತಿ ಗುರುಪಾದ ಸ್ವಾಮಿ ಅಂದರೆ ಆಗ ಮೊದಲನೇ ರಾಜಕಾರಣಿಗಳು. ಅವರು ಈ ಕಾಂಗ್ರೆಸ್ ಮೀಟಿಂಗ್ ಇತ್ತೆಲ್ಲ ಬಂದಾಗ ಅವ್ರ ಅನುಯಾಯಿಗಳಿಗೆ ಹೇಳೋರು, ನೋಡಪ್ಪ ರಾಜಕಾರಣಿಗಳು ನಿಮಗೆ ಕೃತವಾಗಿ, ಅಧಿಕೃತವಾಗಿ, ಅನಾಧಿಕೃತವಾಗಿ ದ್ರವ್ಯವು ನಿಮಗೆ ಅರಿವಿಲ್ಲದೆ ಬಂದು ಸೇರುತ್ತೆ. ಆಗ ನೀವೇನು ಮಾಡಬೇಕು ಗೊತ್ತಾ, ನಿಮ್ಮ ಮನೆಯಲ್ಲಿ ಬಡತನದಲ್ಲಿರೋರು ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ, ಆಮೇಲೂ ಒಂದು ಸಮುದಾಯಕ್ಕೆ, ಆಮೇಲೂ ಒಂದು ಊರಿಗೆ ಈ ಥರ ಸಹಾಯ ಮಾಡಿ ಜನ ನಿಮ್ಮನ್ನ ಸಾಯೋವರೆಗೂ ನೆನೆಸ್ಕೊತಾರೆ. ಅಂಥ ಸಮುದಾಯ ಇದು, ಅಂಥ ಒಂದು ಪ್ರವೃತ್ತಿ ಇರ್ತಕ್ಕಂಥ ವ್ಯವಸ್ಥೆನೂ ಇದೆ. ನಾನು ರಾಜಶೇಖರ ಮೂರ್ತಿಯವರು ನರಸಿಂಹಮೂರ್ತಿಯವ್ರಿಗೆ ಹೇಳ್ದಂಥ ಒಂದು ಸಂದರ್ಭದಲ್ಲಿ ಇವತ್ತು ಹೇಳ್ದಾಗಿದೆ ನನಗೆ. ಆಮೇಲೆ ಅವ್ರು ಏನು ಹೇಳ್ತಾರೆ, ಒಬ್ಬ ವ್ಯಕ್ತಿ ವಿದ್ಯಾವಂತನಾಗಿ ಅಧಿಕಾರಕ್ಕೆ ಬಂದಾಗ, ಒಬ್ಬ ವ್ಯಕ್ತಿ ಆಸ್ತಿ ಭೂಮಿ ಕಾಮಿಗಳೆಲ್ಲ ಮಾಡಿ ಒಂದು ವ್ಯವಸ್ಥೆ ಬಂದಾಗ, ಒಬ್ಬನೇ ಇದ್ದರೆ ಏನೂ ಸಮಸ್ಯೆ ಇಲ್ಲ. ಅಣ್ಣ ತಮ್ಮದ್ರು 2-3 ಜನ ಬಂದಾಗ ಏನು ಮಾಡ್ತಾರೆ ಅಂದರೆ, ಒಬ್ಬ ಚೆನ್ನಾಗಿ ದುಡಿತಾನೆ, ಒಬ್ಬ ದುಡಿಯೋದಿಲ್ಲ. ಈ ದುಡಿದೇದ ಮನಸ್ಸ ಏನಂತ ಯೋಚನೆ ಮಾಡಬೇಕು. ಮಾತನಾಡಣ್ಣಯ್ಯ ಮಾತನಾಡು, ಏ ಮುದ್ದು ಏ ಗಿಳಿಗೆ ಮಾತನಾಡು.